ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಇದೊಂದು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಈ ಥರ ಒಂದು ವಿ ನೆಕ್ಕಲ್ಲಿ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ ಆ ಶೇಪಲ್ಲಿ ಬರುತ್ತೆ. ಈ ಶೇಪಲ್ಲಿ ಬಂದು ಇದಕ್ಕೆ ಬಟ್ಟೆ ಜಾಸ್ತಿ ಇದ್ದರೆ ಬೇರೆ ಡಿಸೈನ್ ಮಾಡ್ಬೋದಿತ್ತು. ಇದು ಸ್ವಲ್ಪ ಪೀಸ್ ತೊಗೊಂಡಿದ್ದೆ ಸ್ಯಾರಿಲಿ, ಅದಕ್ಕೋಸ್ಕರ ಇದನ್ನು ಫ್ರಿಲ್ ಡಿಸೈನ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದು ಒಂದು ಕಡೆ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅದು ಇನ್ನೊಂದು ಕಡೆ ಮಾರ್ಕ್ ಬರಲಿ ಅಂದ್ಬಿಟ್ಟು ಅದು ಹಂಗೆ ಟ್ಯಾಪ್ ಮಾಡಿದೆ. ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ರೀತಿ ಬಂತು. ಇವಾಗ ಇಲ್ಲಿ ಬೇಕಂದರೆ ಬಟನ್ ಇಟ್ಕೋಬೋದು. ಟ್ಯಾಗ್ ಇಡೋಕ್ಕಾಗಲ್ಲ, ಬಟನ್ ಇಟ್ಟರೆ ಚೆಂದ ಅಂತ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಟ್ಯಾಗ್ ಆದರೆ ಲೂಸ್ ಆಗುತ್ತೆ. ಹಂಗಾಗಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ಟ್ಯಾಗ್ ಅಷ್ಟು ಚೆನ್ನಾಗಿರಲ್ಲ, ಬಟನ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ, ಆ ಮಾರ್ಕ್ ಮೇಲೆ ಸುತ್ತ ಒಂದು ಗುಂಡು ಪಿನ್ಗಳು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಮಗೆಲ್ಲೂ ಜಾರಲ್ಲ ಬಟ್ಟೆ, ಏರುಪೇರಾಗಲ್ಲ, ದೊಡ್ಡದು ಚಿಕ್ಕದು ಆಗಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಫಸ್ಟೇ ಕಟ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಸ್ವಲ್ಪ ಆ ಕಡೆಗೆ ಸ್ಟಿಚ್ ಮಾಡುವಾಗ ಎಳ್ಕೊಂಡಂಗೆ ಆಗುತ್ತೆ. ಇವಾಗ ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಆ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ. ನೀಟಾಗಿ ಕಟ್ ಮಾಡಿಬಿಟ್ಟು ಮಾಮೂಲಿ ಅದನ್ನ ಕಟ್ ಮಾಡಿ ನಾನು ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇನ್ನೇನಿಲ್ಲ, ಮೇಲ್ಗಡೆ ನಾವು ಬಟನ್ ಹಾಕ್ತೀವಲ್ಲ ಅಲ್ಲೊಂದು ತಿರುಗಿಸ್ಕೋಬೇಕಾಗುತ್ತೆ. ಇನ್ನು ಮಿಕ್ಕಿದ ಕಡೆಲ್ಲ ಆರಾಮಾಗಿ ತಿರುಗುತ್ತೆ. ಆ ಮೂಲೆಯಲ್ಲಿ ಸ್ವಲ್ಪ ಕರು ಥರ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಅಲ್ಲಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಅಷ್ಟೇ. ಹೀಗೆ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಸುತ್ತ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಹಾಗೆ ಸ್ಟಿಚ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊಂಡು ಈಗ ಅದು ಎಕ್ಸ್ಟ್ರಾ ಬಟ್ಟೆ ಏನಿರ್ತದೆ ಅಂತ ತೆಗೆದ್ಬಿಟ್ಟು ಇದಕ್ಕೆ ಪಾಯಿಂಟ್ ಹೊಲಿಗೆಲ್ಲ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ತಿರುಗಿಸ್ಕೊಳ್ಳೋದಕ್ಕೇನು ಗ್ರಿಪ್ ಇರಲ್ವಲ್ಲ, ಅದು ನೀಟಾಗಿ ತೆಗೆದುಬಿಟ್ಟು ಒಂದು ಸೂಜಿಲಿ ಕಟ್ ಮಾಡಿಕೊಂಡು ಮೂಲೆಯಲ್ಲಿ ಮಾತ್ರ ಸ್ವಲ್ಪ ಸೂಜಿಲಿಂದ ತೆಗೆದ್ರೆ ಬಂದುಬಿಡುತ್ತೆ. ಹಂಗೇನಿಲ್ಲ, ಕರು ಶೇಪ್ ತೆಗಿತೀವಲ್ಲ ಆ ಥರ ಸ್ವಲ್ಪ ತೆಗೆದ್ರೆ ನೀಟಾಗಿ ಬರುತ್ತೆ. ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ, ನೀಟಾಗಿರುತ್ತೆ. ಒಂಚೂರು ಆ ಕಡೆ ಈ ಕಡೆ ಆಗೋದಿಲ್ಲ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ನೀಟಾಗಿ ತೆಗೆದುಬಿಟ್ಟು ನಾನು ಹೇಳ್ದಾಗೆ ನ್ಯಾಚ್ ಹಾಕ್ಕೊಂಡ್ರೆ ಅಲ್ಲಿ ಮೂಲೆಯಲ್ಲಿ ಮಾತ್ರ ಒಂದು ಸ್ವಲ್ಪ ಅದು ಸೂಜಿಲಿ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡು ತೆಗೆದ್ರೆ ಬಂದುಬಿಡುತ್ತೆ ನೋಡಿ. ಎಷ್ಟೇನು ಇದು ಅದು ಯಾಕಂದರೆ ಆ ಮೂಲೆಯಲ್ಲಿ ಮಾತ್ರ ಸ್ವಲ್ಪ ಕರು ರೀಸನ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಅದನ್ನು ತೆಗೆದುಬಿಟ್ಟು ಮಾಮೂಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಬಟ್ಟೆನೂ ಜಾಸ್ತಿ ಬೇಕಾಗಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಬಟ್ಟೆ ಆದರೆ ಸಾಕು. ಸ್ಯಾರಿಲ ಒಂಚೂರು ಬಟ್ಟೆ ತೊಗೊಂಡು ಫ್ರಿಲ್ ಕೊಟ್ಕೊಂಡ್ರೆ ಸೂಪರಾಗಿರುತ್ತೆ. ನೀವು ಬೇಕಂದರೆ ಸ್ಲೀವ್ಸ್ಗೂ ಕೊಡ್ಬೋದು. ನಾನು ಸ್ಲೀವ್ಸ್ಗೆ ಕೊಟ್ಟಿಲ್ಲ, ಒಂಚೂರು ಬಾರ್ಡ್ರ್ ಇತ್ತು, ಅದೇ ಇರಲಿ ಬಿಡು ಅಂದ್ಬಿಟ್ಟು ನೆಕ್ಕಿಗೆ ಮಾತ್ರ ಕೊಟ್ಟಿದ್ದೀನಿ. ಅದು ಕೆಳಗಡೆ ಮಾತ್ರ, ಮೇಲೆಲ್ಲ ಕೊಟ್ಟಿಲ್ಲ, ಕೆಳಗಡೆಗೆ ಮಾತ್ರ. ಇದನ್ನು ನೀಟಾಗಿ ಸೀರೆ, ಇದು ಸ್ಮೂತಾಗಿದೆ ಸೀರೆ, ಅದನ್ನು ನೀಟಾಗಿ ಸವರ್ಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಾಟನ್ ಸೀರೆ ಆದರೆ ಪರವಾಗಿಲ್ಲ, ಈ ಥರ ಸ್ಮೂತಾಗಿರೋದನ್ನ ಸ್ವಲ್ಪ ನೀಟಾಗಿ ಎಳ್ಕೊಂಡು ಸವರ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಸಿಲ್ಕಿ ಥರ ಇರೋದ್ರಿಂದ ನಾವು ಒಂದು ಕಡೆ ಲೂಸ್ ಕೊಟ್ರೂ ಲೂಸ್ ಆಗಿಬಿಡುತ್ತೆ. ಒಂಚೂರು ಸ್ಟಿಚ್ ಮಾಡುವಾಗ ಆ ಕಡೆ ಈ ಕಡೆ ನೀವು ಕಳಲಿಲ್ಲ ಅಂದರೆ ಲೂಸ್ ಬರುತ್ತೆ, ಒಂದು ಕಡೆ ಲೂಸ್ ಇರುತ್ತೆ, ಒಂದು ಕಡೆ ಟೈಟ್ ಆಗುತ್ತೆ. ಲೈನಿಂಗ್ ಟೈಟ್ ಆಗುತ್ತೆ, ಮೇನ್ ಪೀಸು ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೊ ಹೀಗೆ ನೀಟಾಗಿ ಪಾಯಿಂಟ್ ಒಳಗೆ ಹಾಕ್ಕೊಂಡು ತಿರುಗಿಸ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಆದಮೇಲೆ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು, ನೀಟಾಗಿ ಬರುತ್ತೆ. ಆ ಥರ ತಿರುಗಿಸ್ಕೊಳ್ಳೋದ್ರ ಮೇಲೆ ಇರುತ್ತೆ, ನಾವು ನ್ಯಾಚ್ ಹಾಕ್ಕೊಂಡು ಯಾವಾಗ ತಿರುಗಿಸ್ಕೊತೀವಿ ಆ ಥರ. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ನೀಟಾಗಿ ಅದೇ ನೀವ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ, ಗುಂಡು ಪಿನ್ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಬ್ಲೌಸ್ ಪೀಸ್ ಲೂಸ್ ಆಗುತ್ತೆ, ಲೈನಿಂಗ್ ಟೈಟ್ ಆಗುತ್ತೆ. ಮೇಲೆ ಹಾಕ್ಕೊಂಡಾಗ ಗುಪ್ಪೆ ಥರಗಳು ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀವ್ಕೊಂಡು ನೀಟಾಗಿ ಗುಂಡು ಪಿನ್ಗಳು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ಮೂತಾಗಿರೋ ಬಟ್ಟೆಗಳ್ಗಾದರೆ ಗುಂಡು ಪಿನ್ಗಳು ಹಾಕಲೇಬೇಕು. ಮಾಮೂಲಿ ಬಟ್ಟೆ ಕಾಟನ್ ಪೀಸ್ಗೆಲ್ಲ ಬೇಕಾಗಿಲ್ಲ, ಹಾಕ್ಕೊಂಡ್ರೆ ನೀಟಾಗಿರುತ್ತೆ, ನಮಗೆ ಸ್ಟಿಚಿಂಗ್ ನೀಟಾಗಿ ಕೂರುತ್ತೆ ಅಷ್ಟೇ. ಆ ರೀತಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಹಾಗೆಯೇ ಅದು ಹೇಗಿರುತ್ತೆ ಹಾಗೆಯೇ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ಫ್ರಿಲ್ ಕೊಡೋದಕ್ಕೆ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಅದು 1 ಇಂಚು ಇಲ್ಲ 2 ಇಂಚು ನಿಮ್ಗೆ ಎಷ್ಟು ಬೇಕು ಅಷ್ಟು ಉದ್ದ ತೊಗೊಳ್ಳಿ ಅಗಲನ. ನಾನು ಸುಮ್ಮನೆ ಒಂದು ಮೀಡಿಯಮಾಗಿ ತೊಗೊಂಡೆ. ಒಂದು ಫೋಲ್ಡ್ ಮಾಡಿದ್ರೆ 1 ಇಂಚ್ ಬರೋ ಥರ. ನೀವು ಇಲ್ಲ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಫೋಲ್ಡ್ ಮಾಡಿದ್ರೆ 1.5 ಇಂಚ್ ಬರಬೇಕು, ಅಂದರೆ 3 ಇಂಚ್ ಬಟ್ಟೆ ಬೇಕಾಗುತ್ತೆ. ಇಲ್ಲ 1.5 ಇಂಚ್ ತೊಗೊಳ್ಳಿ. 1 ಇಂಚ್ಗಿಂತ 1.5 ಇಲ್ಲ 2 ಇಂಚ್ ಬೆಟರು. ಅದು ಯಾಕಂದರೆ ಫ್ರಿಲ್ ಕೊಟ್ಟಾಗ ನೀಟಾಗಿ ಕುತ್ಕೋಬೇಕು. ಹಂಗನ್ಬಿಟ್ಟು ದೊಡ್ಡದಾಗಿ ಕೊಟ್ಟರು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ ಬಂತು. ಇವಾಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಅದೇನು ಸೀರೆ ಪೀಸ್ ಇರುತ್ತಲ್ಲ ಅದನ್ನ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ನಾವು ಟ್ಯಾಗ್ ರೆಡಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಇಲ್ಲ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಅಂದ್ರೂ ಅದು ಆ ಥರನೂ ಮಾಡ್ಕೋಬೋದು. ಅದಕ್ಕಿಂತ ಇದು ನೀಟಾಗಿ ಉಲ್ಟಾ ತಿರುಗಿಸ್ಬಿಟ್ರೆ ಒಂಥರ ಫಿನಿಶಿಂಗ್ ಆಗಿರುತ್ತೆ, ಫ್ರಿಲ್ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ತಿರುಗಿಸ್ಕೊಂಡ್ರೆ ಬೆಟರು. ಮಾಮೂಲಿ ಹಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಏನಿಲ್ಲ 1.5 ಇಂಚು ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಡು ಒಂದು
ಒಂದು ದೊಡ್ಡ ಸೂಜಿಲಿ ತಿರುಗಿಸ್ಕೊಂಬಿಟ್ರೆ ಬೇಗ ಬರುತ್ತೆ, ಯಾಕಂದರೆ ಅಗಲ ಇರುತ್ತಲ್ಲ ನೀಟಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ನೋಡಿ ಈ ರೀತಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಸೀರೆ ಪೀಸ್ ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು 1.5 ಇಂಚಿಗೆ ಇಟ್ಟಿದ್ದೀನಿ, ಅಂದರೆ 3 ಇಂಚ್ ತೊಗೊಂಡಿದ್ದೀನಿ, 1.5 ಇಂಚ್ ಫೋಲ್ಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಉದ್ದನೇ ತೊಗೊಳ್ಳಿ, ಏಕೆಂದರೆ ಜಾಯಿಂಟಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಬಟ್ಟೆ ಜಾಯಿಂಟಿಂಗ್ ಮಾಡ್ಕೊಳ್ಳಿ. ಫ್ರಿಲ್ ಕೊಡೋ ಕಮ್ಮಿ ಆಯಿತು ಅಂದರೆ ಮತ್ತೆ ಅದನ್ನು ಏನೂ ಮಾಡೋದಕ್ಕಾಗಲ್ಲ, ಮತ್ತೆ ಹಂಗೆ ತಿರ್ಗಾ ಜಾಯಿಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಫಸ್ಟೇ ಜಾಯಿಂಟ್ ಮಾಡ್ಕೊಬಿಟ್ರೆ ಅದು ಎಷ್ಟು ಬೇಕು ಅಷ್ಟು ತೊಗೊಂಡು ಇನ್ನು ಮಿಕ್ಕಿದ್ದು ಇದು ಮಾಡ್ಬೋದು. ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಪಿನ್ನಲ್ಲಿ ಒಂದು ಸೂಜಿಲಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಬೇಗನೆ ತಿರ್ಸ್ಕೊಬೋದು, ಅದು ಹೋಲ್ ದೊಡ್ಡದಿರುತ್ತಲ್ಲ ಆರಾಮಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಚಿಕ್ಕದಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇದೇನು ಕಷ್ಟ ಆಗೋಲ್ಲ. ಇದು ತಿರುಗಿಸ್ಕೊಂಡು ಬೇಕಾದ್ರೆ ಐರನ್ ಇದ್ದರೆ ಐರನ್ ಮಾಡ್ಕೊಳ್ಳಿ, ಇನ್ನೂ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನು ಪರವಾಗಿಲ್ಲ, ಐರನ್ ಮಾಡಲೇಬೇಕು ಅಂತೇನಿಲ್ಲ. ಮಾಡಲಿಲ್ಲ ಅಂದ್ರೂ ಅದನ್ನ ನೀಟಾಗಿ ಸ್ಟಿಚಿಂಗ್ ಒಂದು ಕಡೆ ಸೈಡಿಗೆ ಮಾಡ್ಕೊಳ್ಳಿ, ಇಲ್ಲ ಕೆಳಗಡೆ ಐರನ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ, ಇಲ್ಲಾಂದರೆ ಸೈಡ್ಗೆ ಹಾಕ್ಬಿಟ್ಟು ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಅದನ್ನ ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ರೆ ಸ್ಟಿಚ್ ಮಾಡಿರೋದನ್ನು ಜಾಯಿಂಟ್ ಮಾಡಿರ್ತೀವಲ್ಲ ಅದನ್ನು ಆಮೇಲೆ ಅದನ್ನ ಮಧ್ಯದಲ್ಲಿ ಫ್ರಿಲ್ ಕೊಟ್ಕೊಂಡು ಬರ್ಬೋದು. ಅದನ್ನು ನಾನು ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಮೇಲೆ ಕೊಡೋಲ್ಲ, ಫಸ್ಟ್ ಫ್ರಿಲ್ ಕೊಟ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಸೈಡ್ಗೆ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳಿ, ಅವಾಗ ಏನಾಗುತ್ತೆ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ನೀವು ಈ ಥರ ಸ್ಟಿಚಿಂಗ್ ಬೇಡ ಅನ್ನೋದಾದರೆ ಅದು ಫೋಲ್ಡಿಂಗ್ದು ಕೆಳಗಡೆ ಹೋಗುತ್ತೆ, ಮಧ್ಯ ಐರನ್ ಮಾಡ್ಕೊಳ್ಳಿ, ಆವಾಗ ಏನಾಗುತ್ತೆ ಅದು ಕೆಳಗಡೆ ಹೋಗುತ್ತೆ, ನೀಟಾಗಿ ಫ್ರಿಲ್ ಕೊಡ್ಬೋದು. ಆ ಥರನೂ ಮಾಡ್ಬೋದು. ಈ ಥರ ಒಂದು ಸೂಜಿಯಿಂದ ಫ್ರಿಲ್ನ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಎಷ್ಟೆಷ್ಟು ಆಗುತ್ತೆ, ಚಿಕ್ಕದು ದೊಡ್ಡದು ನೋಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಫ್ರಿಲ್ ಕೊಟ್ಕೊಳ್ಳಿ. ಇದು ಫ್ರಿಲ್ ಮೊದಲೇ ಕೊಟ್ಬಿಟ್ರೆ ಆಮೇಲೆ ಡೈರೆಕ್ಟಾಗಿ ಡಿಸೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಅದ್ರ ಮೇಲೆ ಕೊಡೋಕೆ ಹೋದರೆ ಶೇಪ್ ಎಲ್ಲ ನೀಟಾಗಿ ಕೂರ್ಸೋಕ್ಕಾಗಲ್ಲ, ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ. ಅದಕ್ಕೆ ಫಸ್ಟೇ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಾವು ಅಷ್ಟೇ ಶೇಪ್ ಹೇಗಿರುತ್ತೆ ಹಾಗೇ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ಸಿಂಪಲ್ಲಾಗಿರುತ್ತೆ, ನೋಡೋದಕ್ಕೆ ಗ್ರ್ಯಾಂಡಾಗಿ. ಈಗೆಲ್ಲ ಬೋಟ್ ನೆಕ್ ಡಿಸೈನ್ ಟ್ರೆಂಡಿಂಗ್ ಅಲ್ವಾ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ತ್ರಿಭುಜ ಆಕಾರದಲ್ಲಿ, ಅವಾಗೆಲ್ಲ ಡ್ರಾಪ್ ಶೇಪು ಜಾಸ್ತಿ ಟ್ರೆಂಡಿಂಗ್ ಇತ್ತು, ಇದೊಂಥರ ತ್ರಿಭುಜ ಆಕಾರದಲ್ಲಿ ಜಾಸ್ತಿ ಟ್ರೆಂಡಿಂಗ್ ಇದೆ. ಆಮೇಲೆ ತುಂಬ ಡಿಸೈನ್ಗಳಿದ್ದಾವೆ ಬೋಟ್ ನೆಕ್ಕಲ್ಲಿ, ತುಂಬ ಡಿಸೈನ್ಸ್ ಇದೆ. ನೋಡಿ ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡ್ತಿದ್ದೀನಲ್ಲ, ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಆ ಶೇಪ್ ಹೇಗಿದೆ ಆ ಶೇಪ್ ಕರೆಕ್ಟಾಗಿ ಆ ಮೂಲಲ್ಲಿ ಒಂದು ಫಿಲ್ಟ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಫ್ರಿಲ್ ಡಿಸೈನ್ ರೆಡಿ ಆಗುತ್ತೆ. ನೋಡಿ ಒಂದೇ ಸಲ ಸೂಪರಾಗಿ ಕಾಣಿಸುತ್ತೆ ಫ್ರಿಲ್ ಡಿಸೈನ್. ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟವೇ ಇಲ್ಲ. ಉಲ್ಟಾ ತಿರುಗಿಸ್ಕೊಂಡು ಬಟ್ಟೆ ಸ್ವಲ್ಪ ಬಟ್ಟೆಲಿ ಫ್ರಿಲ್ನ ರೆಡಿ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ. ನೋಡಿ ಈ ಥರ ನೀವು ಸ್ಲೀವ್ಸ್ಗೂ ಬೇಕಂದರೆ ಕೊಟ್ಕೋಬೋದು, ಅದು ಚೆನ್ನಾಗಿರುತ್ತೆ. ಬಟ್ಟೆ ಸ್ವಲ್ಪ ತೊಗೊಂಡು ಅದಕ್ಕೂ ಕೊಟ್ಕೋಬೋದು, ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.